ಎಲ್ಲಾ ಮೂವಿಗಳಲ್ಲಿ ಆರಂಭದಲ್ಲಿ ಟ್ವಿಸ್ಟ್ಗಳಿದ್ದರೂ ಕೊನೆಗೆ ಮೂವಿ ಎಂಡಿಂಗ್ನಲ್ಲಿ ಎಲ್ಲ ಒಂದೊಂದಾಗಿ ಕ್ಲಿಯರ್ ಆಗುತ್ತಾ ಹೋಗುತ್ತೆ. ಆದರೆ ಈ ಮೂವಿ ಮಾತ್ರ ಟ್ವಿಸ್ಟ್ ಇಂದಾನೇ ಎಂಡ್ ಆಗುತ್ತೆ. ಈ ಮೂವಿ ಕ್ಲೈಮ್ಯಾಕ್ಸ್ ನಲ್ಲಿ ಯಾವುದೂ ಓಪನ್ ಆಗಿ ಹೇಳಲ್ಲ, ಆದರೆ ಎಲ್ಲಾ ಸೀನ್ಗಳನ್ನ ಲಿಂಕ್ ಮಾಡಿಕೊಂಡು ನಾವೇ ಅದನ್ನ ಅರ್ಥ ಮಾಡ್ಕೋಬೇಕು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ಮಲಯಾಳಂ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಎಕೋ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 8.1 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಕಥೆಯ ಆರಂಭದಲ್ಲಿ ಕರ್ನಾಟಕ ಮತ್ತು ಕೇರಳ ಬಾರ್ಡರ್ ನಲ್ಲಿರೋ ಒಂದು ವಿಲೇಜ್ ನ ತೋರಿಸ್ತಾರೆ. ಇಲ್ಲಿ ಅಕುಟಿ ಅನ್ನೋ ಡ್ರೈವರ್ ಒಂದು ಲಾಡ್ಜ್ಗೆ ಬರ್ತಾನೆ. ಈತ ರಿಸೆಪ್ಷನಿಸ್ಟ್ ಗೆ ಮೋಹನ್ ರೂಮ್ ನಂಬರ್ ಕೇಳ್ತಾನೆ. ಆತ ರೂಮ್ ನಂಬರ್ ಹೇಳಿದಾಗ ಅಕುಟಿ ಮೋಹನ್ ಹತ್ರ ಹೋಗ್ತಾನೆ. ಮೋಹನ್ ಅಕುಟಿಗೆ ತನ್ನ ಲಗೇಜ್ ತಗೊಂಡು ಕಾರಲ್ಲಿ ಇಡುವಂತೆ ಹೇಳ್ತಾನೆ. ಇವರು ಕಾರಲ್ಲಿ ಹೋಗ್ತಿದ್ದಾಗ ಮೋಹನ್ ಕೊರಿಯಾಚನ್ ಫ್ರೆಂಡ್ ಅಂತ ಗೊತ್ತಾಗುತ್ತೆ. ಆಗ ಡ್ರೈವರ್ ಕೊರಿಯಾಚನ್ ಹೆಸರು ಕೇಳಿ, ನೀವು ಅವರ ಫ್ರೆಂಡಾ? ಅವರಿಗೆ ಈ ಊರಲ್ಲಿ ತುಂಬಾ ಪ್ರಾಪರ್ಟಿ ಇದೆ, ಆದ್ರೆ ಅವರು ಈಗ ಸದ್ಯ ಇಲ್ಲಿಲ್ಲ. ಅವರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾನೆ. ಆದ್ರೆ ಮೋಹನ್, ಇಲ್ಲ, ನಾನು ಅವನನ್ನ ಭೇಟಿಯಾಗಿ ತುಂಬಾ ವರ್ಷಗಳಾಯ್ತು. ಆ ಟೈಮಲ್ಲಿ ನಾವು ಹೊಸ ನಾಯಿಗಳ ಬ್ರೀಡಿಂಗ್ ಮಾಡಿಸ್ತಿದ್ವಿ. ನಾವು ನೋಡದ ನಾಯಿ ಜಾತಿ ಇಲ್ಲ, ಆದ್ರೆ ಈಗ ಸದ್ಯ ನಾವು ಮೀಟ್ ಆಗಿ ತುಂಬಾ ವರ್ಷಗಳಾಯ್ತು ಅಂತ ಹೇಳ್ತಾನೆ. ಆಕ್ಚುಲಿ ಮೋಹನ್ ಈಗಲೂ ಕೂಡ ಒಂದು ಕೇಜಲ್ಲಿ ಇಲ್ಲಿ ಒಂದು ನಾಯಿ ತಂದಿರ್ತಾನೆ. ಈತ ನಾಯಿಗೆ ಕಾಡಲ್ಲಿ ಸಿಗೋ ಮಲೇಷಿಯನ್ ಬ್ರೀಡ್ ನಾಯಿ ಜೊತೆ ಮೇಟಿಂಗ್ ಮಾಡಿಸ್ಬೇಕು ಅಂತ ಬಂದಿರ್ತಾನೆ. ಅದಕ್ಕೆ ಅವನು ಕರ್ನಾಟಕ ಮತ್ತು ಕೇರಳ ಬಾರ್ಡರ್ ನಲ್ಲಿದ್ದ ಒಂದು ಗುಡ್ಡಕ್ಕೆ ಹೋಗ್ತಾನೆ. ಇಲ್ಲಿ ಮೋಹನ್ ನಾಯಿನ ಒಂದು ಜಾಗದಲ್ಲಿ ಕಟ್ಟಿ ಹಾಕ್ತಾನೆ. ಆಗ ಅಕುಟಿ, ನಿಮಗೆ ಕೊರಿಯಾಚನ್ ವೈಫ್ ಬಗ್ಗೆ ಗೊತ್ತಲ್ಲ, ಆ ಮಲೇಷಿಯನ್ ಮಹಿಳೆ, ಅವರು ಇಲ್ಲೇ ಇರ್ತಾರೆ ಅಂತ ಹೇಳ್ತಾನೆ. ಆಗ ಮೋಹನ್, ಗೊತ್ತು, ಆಕೆ ಹೆಸರು ಮೆಲಾತಿ ಅಲ್ಲ, ಆಕೆನ ಕೊರಿಯಾಚನ್ ಮಲೇಷ್ಯಾದಿಂದ ತಂದಿದ್ದ. ನಾವಿಬ್ರು ಮಲೇಷ್ಯಾದ ನಾಯಿಗಳಿಗಾಗಿ ಅಲ್ಲಿ ಹೋಗಿದ್ದಾಗ ಆಕೆ ಸಿಕ್ಕಿದ್ಲು. ಕೊರಿಯಾಚನ್ ಆಕೆನ ಮದುವೆ ಆದಾಗಿನಿಂದ ತನ್ನ ಇಬ್ಬರು ವೈಫ್ನ ಮರೆತು ಹೋದ. ಆ ಕಡೆ ಹೋಗೋದೇ ಬಂದು ಮಾಡಿದ ಅಂತ ಹೇಳ್ತಾನೆ. ಮತ್ತು ಕೊರಿಯಾಚನ್ನ ಹುಡುಕೋ ಕಾರ್ಯ ಎಲ್ಲಿವರೆಗೂ ಬಂತು ಅಂತ ಕೇಳ್ತಾನೆ. ಆಗ ಅಕುಟಿ, ಪೊಲೀಸರು ಕೊರಿಯಾಚನ್ನ ಎಲ್ಲ ಕಡೆ ಹುಡುಕ್ತಿದ್ದಾರೆ, ಆದ್ರೆ ಆತ ಮಾತ್ರ ಸಿಗ್ತಿಲ್ಲ. ಜನ ಹೇಳೋ ಪ್ರಕಾರ ಆತ ಇದೇ ಕಾಡಲ್ಲಿ ಯಾವುದೋ ಗುಹೆಯಲ್ಲಿ ಇದ್ದಾನೆ, ಆದ್ರೆ ಯಾರಿಗೂ ಕಂಡಿಲ್ಲ ಅಂತ ಹೇಳ್ತಾನೆ. ಈಗ ಮೋಹನ್ ಅಕುಟಿಗೆ, ನೀನು ಇಲ್ಲಿಂದ ಹೋಗು, ನಾನು ಇಲ್ಲೇ ಒಂದು ಕ್ಯಾಂಪ್ ಮಾಡಿ ಇರ್ತೀನಿ, ಇಲ್ಲಿಂದ ಹೋಗ್ಬೇಕು ಅನಿಸಿದಾಗ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೀನ್ ಇಲ್ಲಿಗೆ ಕಟ್ಟಾಗಿ 8 ತಿಂಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಪಿಯೂಸ್ ನ ತೋರಿಸ್ತಾರೆ. ಈತ ಅಕುಟಿ ಜೀಪಲ್ಲಿ ಒಬ್ಬ ಡಾಕ್ಟರ್ನ ಕರ್ಕೊಂಡು ಗುಡ್ಡದ ಮೇಲೆ ಹೋಗ್ತಿರ್ತಾನೆ. ಏಕೆಂದರೆ ಗುಡ್ಡದ ಮೇಲೆ ಕೊರಿಯಾಚನ್ ವೈಫ್ ಮೆಲಾತಿ ಇರ್ತಾಳೆ. ಈಕೆಗೆ ಕಿವಿಯಲ್ಲಿ ಏನೋ ತೊಂದರೆ ಇರುತ್ತೆ. ಅದಕ್ಕೆ ಪಿಯೂಸ್ ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾನೆ. ಪಿಯೂಸ್ ಮೆಲಾತಿಯ ಕೇರ್ ಟೇಕರ್ ಆಗಿರ್ತಾನೆ. ಈಗ ಡಾಕ್ಟರ್ ಮೆಲಾತಿನ ಚೆಕ್ ಮಾಡಿ ಔಷಧಿ ಕೊಡ್ತಾನೆ. ಡಾಕ್ಟರ್ ಅಲ್ಲಿಂದ ಹೋಗುವಾಗ ಪಿಯೂಸ್ಗೆ, ಇದು ತುಂಬಾ ಎತ್ತರದ ಪ್ರದೇಶ, ಇಲ್ಲಿ ಶಬ್ದ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಅತಿಯಾದ ಗಾಳಿಯ ಒತ್ತಡದಿಂದ ಹೀಗಾಗುತ್ತೆ, ಅವರಿಗೇನೂ ಆಗಿಲ್ಲ, ಆದ್ರೆ ನಾನು ಕೊಟ್ಟಿರೋ ಔಷಧಿ ಟೈಮ್ಗೆ ಕೊಡಿ ಅಂತ ಹೇಳ್ತಾನೆ. ಈಗ ಪಿಯೂಸ್ ಡಾಕ್ಟರ್ಗೆ ಫೀಸ್ ಕೊಟ್ಟು ಡ್ರೈವರ್ ಅಕುಟಿ ಜೊತೆ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ರಾತ್ರಿ ಆದಾಗ ಪಿಯೂಸ್ ಮೆಲಾತಿಗೆ ಔಷಧಿ ಕೊಡ್ತಾನೆ. ಆಗ ಒಂದು ನಾಯಿ ಜೋರಾಗಿ ಕೂಗ್ತಿರುತ್ತೆ. ಅದನ್ನ ನೋಡಿ ಪಿಯೂಸ್, ಇದ್ಯಾಕೆ ಅಷ್ಟು ಕೂಗ್ತಾ ಇದೆ ಅಂತ ಕೇಳ್ತಾನೆ. ಆಗ ಮೆಲಾತಿ, ಇದಕ್ಕೆ ಡೆಲಿವರಿ ಹತ್ರ ಬಂದಿದೆ ಅಂತ ಹೇಳ್ತಾಳೆ. ಅಂದ್ರೆ ನಾಯಿ ಪ್ರೆಗ್ನೆಂಟ್ ಆಗಿರುತ್ತೆ. ಅದೇ ಮನೆಯ ಮೇಲ್ಗಡೆ ಒಂದು ಕೋಣೆ ಇರುತ್ತೆ. ಪಿಯೂಸ್ ಅಲ್ಲೇ ಇರ್ತಾನೆ. ಈತ ತನ್ನ ರೂಮ್ಗೆ ಹೋದಾಗ ಅಲ್ಲಿ ರೊಮ್ಯಾಂಟಿಕ್ ಮ್ಯಾಗಝಿನ್ಸ್ ಗಳು ಇರ್ತವೆ. ಆಕ್ಚುಲಿ ಪಿಯೂಸ್ ಆ ಮ್ಯಾಗಝಿನ್ ಗಳನ್ನ ರೆಫರೆನ್ಸ್ ಆಗಿ ತಗೊಂಡು ತಾನು ಅಂತದೇ ರೊಮ್ಯಾಂಟಿಕ್ ಸ್ಟೋರಿನ ಬರೀತಿರ್ತಾನೆ. ಈಗ ಮಾರನೇ ದಿನ ಬೆಳಗ್ಗೆ ಪಿಯೂಸ್ ಊರೊಳಗೆ ಬರ್ತಾನೆ. ಆಗ ಒಬ್ಬ ಲಾರಿ ಡ್ರೈವರ್ ಪಿಯೂಸ್ಗೆ ಹಾಯ್ ಅಂತ ಹೇಳ್ತಾನೆ. ಆದ್ರೆ ಪಿಯೂಸ್ಗೆ ಆತ ಯಾರು ಅಂತ ಗೊತ್ತಿರಲ್ಲ. ಅದಕ್ಕೆ ಆತ ಇದ್ಯಾಕೆ ನನ್ನ ಮಾತಾಡ್ಸಿದ್ದಾನೆ ಅಂತ ಅನ್ಕೋತಾನೆ. ಆದ್ರೆ ಅವನು ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಪೋಸ್ಟ್ ಆಫೀಸ್ಗೆ ಬರ್ತಾನೆ. ಈತ ಇಲ್ಲಿ ತಾನು ಬರೆದ ಸ್ಟೋರಿನ ಪೋಸ್ಟ್ ಮಾಡೋಕೆ ಬಂದಿರ್ತಾನೆ. ಈ ಪೋಸ್ಟ್ ಆಫೀಸ್ ನ ಅಕುಟಿ ಮಗಳು ನೋಡ್ಕೊತಿರ್ತಾಳೆ. ಈತ ಆ ಸ್ಟೋರಿಗಳನ್ನ ಮ್ಯಾಗಝಿನ್ಸ್ಗೆ ಕಳುಹಿಸಿ ಸ್ವಲ್ಪ ಹಣ ಮಾಡ್ತಿರ್ತಾನೆ. ಇಲ್ಲಿ ನಮಗೆ ಮೆಲಾತಿಗೆ 2 ಮಕ್ಕಳಿದ್ದಾರೆ ಅಂತ ಗೊತ್ತಾಗುತ್ತೆ. ಇವರಲ್ಲಿ ಒಬ್ಬಾತ ಪಿಯೂಸ್ ನ ಮೆಲಾತಿನ ನೋಡ್ಕೊಳ್ಳೋಕೆ ಇಟ್ಟಿರ್ತಾನೆ. ಪಿಯೂಸ್ ಅಲ್ಲಿಂದ ಹೊರಗೆ ಬರ್ತಿದ್ದಾಗ ಅಲ್ಲಿ ಅಪಾಚನ್ ಎಂಬ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಬರ್ತಾನೆ. ಈತ ಪಿಯೂಸ್ಗೆ, ನಿನ್ನ ಜೊತೆ ಕೊರಿಯಾಚನ್ ಬಗ್ಗೆ ಮಾತಾಡೋದಿದೆ, ಕಾರೇರು ಅಂತ ಹೇಳ್ತಾನೆ. ಅಪಾಚನ್ ಜೊತೆ ಒಬ್ಬ ನೇವಿ ಆಫೀಸರ್ ಕೂಡ ಇರ್ತಾನೆ. ಈತ ಕರ್ನಾಟಕದಿಂದ ಬಂದಿರ್ತಾನೆ. ಆದ್ರೆ ಪಿಯೂಸ್, ಸರ್, ಮೆಲಾತಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ, ನಾನು ಅಡಿಗೆ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ಅಪಾಚನ್ ಕೇಳದೆ, ಬರೀ 10 ನಿಮಿಷ ಮಾತಾಡೋದಿದೆ, ಕಾರೇರು ಅಂತ ಹೇಳ್ತಾನೆ. ಪಿಯೂಸ್ಗೆ ಬೇರೆ ಆಪ್ಷನ್ ಇಲ್ಲದೆ ಅವರ ಜೊತೆ ಹೋಗ್ತಾನೆ. ಇವರು ಹೋಗ್ತಿದ್ದಾಗ ಒಬ್ಬ ಲೈನ್ ಮ್ಯಾನ್ ಸ್ಟ್ರೀಟ್ ಲೈಟ್ ನ ಸರಿ ಮಾಡ್ತಿರ್ತಾನೆ. ಈತ ಬಲ್ಬ್ ತೆಗೆದು ಕಲ್ಲಿನ ಮೇಲೆ ಬಿಸಾಕ್ತಾನೆ. ಆ ಸೌಂಡ್ ಕೇಳಿ ಒಬ್ಬ ವ್ಯಕ್ತಿ ಮೆಲಾತಿ ಮನೆ ಕಡೆ ಹೋಗ್ತಾನೆ. ಆಕ್ಚುಲಿ ಇದು ಅವರ ಸಿಗ್ನಲ್ ಆಗಿರುತ್ತೆ. ಈ ಕಡೆ ನೇವಿ ಆಫೀಸರ್ ಪಿಯೂಸ್ಗೆ, ನೀನು ಎಷ್ಟು ದಿನಗಳಿಂದ ಮೆಲಾತಿ ಹತ್ರ ಕೆಲಸ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ಪಿಯೂಸ್, ಸುಮಾರು 6 ತಿಂಗಳಿಂದ ಅಂತ ಹೇಳ್ತಾನೆ. ಆಗ ಅಪಾಚನ್, ಸರ್, ತುಂಬಾ ವರ್ಷಗಳ ಹಿಂದೆ ಇಲ್ಲಿಂದ ತುಂಬಾ ಜನ ಬರ್ಮಾ ಮತ್ತು ಮಲೇಷ್ಯಾದಲ್ಲಿ ರಬ್ಬರ್ ಗಿಡಗಳನ್ನ ನೋಡ್ಕೊಳ್ಳೋಕೆ ಕೂಲಿಗಳಾಗಿ ದುಡಿಯೋಕೆ ಹೋಗ್ತಿದ್ರು. ಅದೇ ಟೈಮಲ್ಲಿ ಅವರು ಅಲ್ಲಿನ ಹೆಣ್ಣು ಮಕ್ಕಳನ್ನ ಮದುವೆ ಆದ್ರು. ಇದೇ ರೀತಿ ಕೊರಿಯಾಚನ್ ಕೂಡ ಮೆಲಾತಿನ ಮದುವೆ ಆಗಿ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾನೆ. ಆಗ ನೇವಿ ಆಫೀಸರ್ ಪಿಯೂಸ್ಗೆ, ಅವರಿಬ್ಬರ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತು ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆತ, ಇಲ್ಲ ಸರ್, ನಾನು ಅವರ ಪರ್ಸನಲ್ ವಿಷಯ ಎಲ್ಲ ಕೇಳಲ್ಲ ಅಂತ ಹೇಳ್ತಾನೆ. ಆಗ ಆಫೀಸರ್, ನನ್ನ ಬಿಟ್ಟು ಇದಕ್ಕಿಂತ ಮುಂಚೆ ಯಾರಾದ್ರೂ ಕೊರಿಯಾಚನ್ ಬಗ್ಗೆ ಕೇಳ್ಕೊಂಡು ನಿನ್ನ ಹತ್ರ ಬಂದಿದ್ರಾ ಅಂತ ಕೇಳ್ತಾನೆ. ಆಗ ಪಿಯೂಸ್, ಹೌದು ಬಂದಿದ್ರು, ಮೊದಲು ಪೊಲೀಸರು ಬಂದಿದ್ರು, ಆಮೇಲೆ ಒಂದು ಗ್ಯಾಂಗ್ ಕೂಡ ಬಂದಿತ್ತು. ಅವರು ತಮ್ಮ ಅಡ್ರೆಸ್ ಕೊಟ್ಟು ಕೊರಿಯಾಚನ್ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಲೆಟರ್ ಬರಿ ಅಂತ ಹೇಳಿದ್ರು. ಆದ್ರೆ ನನಗೇನಾದ್ರೂ ಕೊರಿಯಾಚನ್ ಬಗ್ಗೆ ಗೊತ್ತಾದ್ರೆ ನಾನು ಮೊದಲು ಪೊಲೀಸರಿಗೆ ಹೇಳ್ತೀನಿ, ಏಕೆಂದ್ರೆ ಅವರು ರಿವಾರ್ಡ್ ಕೊಡ್ತಾರೆ ಅಂತ ಹೇಳ್ತಾನೆ.
ಆಗ ಆಫೀಸರ್ ನಿನಗೆ ಕೊರಿಯಾಚನ್ ಬಗ್ಗೆ ಗೊತ್ತಾದ್ರೆ ಮೊದಲು ನನಗೆ ಹೇಳು, ನಾನು ನಿನಗೆ ಹಣ ಕೊಡ್ತೀನಿ ಅಂತ ಹೇಳ್ತಾನೆ ಮತ್ತು ಸ್ವಲ್ಪ ಹಣ ಕೂಡ ಕೊಡ್ತಾನೆ. ಈಗ ಪಿಯೂಷ್ ಅಲ್ಲಿಂದ ಪೋಸ್ಟ್ ಆಫೀಸ್ಗೆ ಬರ್ತಾನೆ. ಇಲ್ಲಿ ಅಕುಟಿ ಮತ್ತು ಅವನ ಮಗಳಿರ್ತಾಳೆ. ಪಿಯೂಷ್ ಅಕುಟಿಗೆ ಇವತ್ತು ಒಬ್ಬ ನೇವಿ ಆಫೀಸರ್ ಕೊರಿಯಾಚನ್ ಬಗ್ಗೆ ಕೇಳ್ಕೊಂಡು ಬಂದಿದ್ದ ಅಂತ ಹೇಳ್ತಾನೆ. ಆಗ ಅಕುಟಿ ನೇವಿ ಆಫೀಸರ್ಗೂ ಕೊರಿಯಾಚನ್ಗೂ ಏನು ಸಂಬಂಧ ಅಂತ ಕೇಳ್ತಾನೆ. ಇಲ್ಲಿ ನಮಗೆ ಕೊರಿಯಾಚನ್ ಒಬ್ಬ ಡಾಗ್ ಟ್ರೈನರ್ ಅಂತ ಗೊತ್ತಾಗುತ್ತೆ. ಈತ ಡಾಗ್ ಗಳನ್ನ ಟ್ರೈನ್ ಮಾಡಿ ಪೊಲೀಸರಿಗೆ ಮತ್ತು ನೇವಿಗೂ ಕೊಡ್ತಿರ್ತಾನೆ. ಆದ್ರೆ ಒಂದು ಕೇಸಲ್ಲಿ ಇವರು ಕೊರಿಯಾಚನ್ನ ಹುಡುಕ್ತಿರ್ತಾರೆ. ಆಗ ಅಕುಟಿ ಕೆಲವು ತಿಂಗಳ ಹಿಂದೆ ಮೋಹನ್ ಅನ್ನೋ ವ್ಯಕ್ತಿ ಕೂಡ ಕೊರಿಯಾಚನ್ನ ಹುಡ್ಕೊಂಡು ಬಂದಿದ್ದ ಅಂತ ಹೇಳ್ತಾನೆ. ಪಿಯೂಷ್ ಮೋಹನ್ ಯಾರು ಅಂತ ಕೇಳ್ತಾನೆ. ಆಗ ಅಕುಟಿ ಅವನು ಸುಮಾರು 8 ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದ, ನೀನು ಬರೋಕ್ಕಿಂತ ಮುಂಚೆ, ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವರು ಅಲ್ಲಿಂದ ಹೋಗ್ತಿದ್ದಾಗ ಲೈನ್ ಮ್ಯಾನ್ ನ ನೋಡಿ ಪಿಯೂಷ್ ಈತ ನಾನು ಕಾರಲ್ಲಿ ಹೋಗ್ತಿದ್ದಾಗ ಬಲ್ಬ್ ತಗೊಂಡು ಕಲ್ಲಿಗೆ ಹೊಡೆದ, ಅದು ಯಾಕೆ ಇರಬಹುದು ಅಂತ ಕೇಳ್ತಾನೆ. ಆಗ ಅಕುಟಿ ಅದು ಅವನ ಕೈಜಾರಿ ಬಿದ್ದಿರ್ಬೇಕು, ನೀನು ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಈಗ ಆತ ಅಲ್ಲಿಂದ ಮನೆಗೆ ಹೋಗ್ತಿದ್ದಾಗ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾನೆ. ಆತ ಪಿಯೂಷ್ ನ ನೋಡಿ ಅಲ್ಲಿಂದ ಓಡೋಗ್ತಾನೆ. ಇದನ್ನ ನೋಡಿ ಪಿಯೂಷ್ಗೆ ಮೆಲಾತಿ ಬಗ್ಗೆ ನೆನಪಾಗಿ ಆಕೆಗೇನಾದ್ರೂ ಆಯ್ತಾ ಅಂತ ಆಕೆ ಕಡೆ ಓಡ್ತಾನೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಮೆಲಾತಿ ಚೆನ್ನಾಗಿರ್ತಾಳೆ, ಆಕೆಗೆ ಏನೂ ಆಗಿರಲ್ಲ. ಆಕೆಯ ನಾಯಿಗೆ ಡೆಲಿವರಿ ಆಗಿರುತ್ತೆ. ಪಿಯೂಷ್ ಆಕೆಗೆ ಇಲ್ಲಿ ಯಾರಾದ್ರೂ ಬಂದಿದ್ರಾ ಅಂತ ಕೇಳ್ತಾನೆ. ಆದ್ರೆ ಆಕೆ ಇಲ್ಲ, ಯಾರು ಬಂದಿಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಅಪಾಚನ್ ಮತ್ತು ಆ ಆಫೀಸರ್ ಕಾರಲ್ಲಿ ಹೋಗ್ತಿದ್ದಾಗ ಇವರ ಮಾತಿಂದ ಕೊರಿಯಾಚನ್ ಮತ್ತು ನಕ್ಸಲರ ನಡುವೆ ಏನೋ ಕನೆಕ್ಷನ್ ಇತ್ತು ಅಂತ ಗೊತ್ತಾಗುತ್ತೆ. ಆಫೀಸರ್ ಅಪಾಚನ್ಗೆ ಅವರ ನಡುವೆ ಏನೋ ಕನೆಕ್ಷನ್ ಇತ್ತು ಅಂತ ಕೇಳ್ತಾನೆ. ಆಗ ಅಪಾಚನ್ ಅದರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ನೀವು ಯಾಕೆ ಕೊರಿಯಾಚನ್ನ ಹುಡುಕ್ತಿದ್ದೀರಿ ಅಂತ ಹೇಳಿಲ್ಲ ಅಂತ ಕೇಳ್ತಾನೆ. ಆದ್ರೆ ಆಫೀಸರ್ ಅದರ ಬಗ್ಗೆ ಮಾತಾಡಲ್ಲ. ಆಗ ಅಪಾಚನ್ ನಾನು ಸರ್ವಿಸ್ ನಲ್ಲಿದ್ದಾಗ ನಕ್ಸಲರನ್ನು ಹುಡುಕೊಂಡು ಒಂದು ಜಾಗಕ್ಕೆ ಹೋಗಿದ್ವಿ. ಆ ಪ್ರಾಪರ್ಟಿ ಕೊರಿಯಾಚನ್ದಿತ್ತು. ನಾವು ಈತ ನಕ್ಸಲರಿಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಅಂದುಕೊಂಡ್ವಿ. ಅವತ್ತು ಕೊರಿಯಾಚನ್ ನಾಯಿಗಳು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ವು ಅಂತ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ಆಫೀಸರ್ಗೆ ಕಾರ್ ಬ್ರೇಕ್ ಫೇಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಇವರು ಸ್ಪೀಡ್ ಆಗಿ ಕೆಳಗೆ ಬರ್ತಿರ್ತಾರೆ. ಆಗ ಆಫೀಸರ್ ತಲೆ ಓಡಿಸಿ ಒಂದು ಮರಕ್ಕೆ ಡಿಕ್ಕಿ ಹೊಡಿತಾನೆ. ಇಲ್ಲಿ ಇಬ್ಬರಿಗೂ ಏನಾಗಲ್ಲ, ಅವರು ಸೇಫ್ ಆಗಿ ಇರ್ತಾರೆ. ಇನ್ನೊಂದು ಕಡೆ ಪಿಯೂಷ್ ಮೆಲಾತಿಗೆ ನೀನು ಒಬ್ಬಳೇ ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯ, ಇಲ್ಲಿ ನಿನ್ನವರು ಅಂತ ಯಾರಿದ್ದಾರೆ, ಅದಕ್ಕೆ ನೀನು ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಮಲೇಷ್ಯಾಗೆ ವಾಪಸ್ ಹೋಗ್ಬಿಡು, ಅಲ್ಲಿ ನಿಮ್ಮವರು ಇರ್ತಾರೆ, ಅವರು ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ ಅಂತ ಹೇಳ್ತಾನೆ. ಆದ್ರೆ ಮೆಲಾತಿ ಈಗ ಇದೇ ನನ್ನ ಊರು, ಅಷ್ಟಕ್ಕೂ ನನ್ನ ಹೆಸರು ಮೆಲಾತಿ ಅಲ್ಲ. ನಾನು ಮೊದಲು ಇಲ್ಲಿಗೆ ಬಂದಾಗ ಈ ಊರಿನ ಜನ ನಾನು ಮಲೇಷ್ಯಾದಿಂದ ಬಂದಿದ್ದರಿಂದ ನನಗೆ ಮಾತಿ ಅಂತ ಕರಿತಿದ್ರು. ಆಮೇಲೆ ಬರ್ತಾ ಬರ್ತಾ ಮಾತಿ ಮೆಲಾತಿ ಆಯ್ತು ಅಂತ ಹೇಳ್ತಾಳೆ. ಮತ್ತು ಊರಿನ ಜನ ಮೆಲಾತಿ ಮಲೇಷಿಯನ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಳೆ ಅಂತ ಹೇಳ್ತಿರ್ತಾರೆ. ಆಗ ಪಿಯೂಷ್ ಹಾಗಾದ್ರೆ ನಿನ್ನ ರಿಯಲ್ ಹೆಸರೇನು ಅಂತ ಕೇಳ್ತಾನೆ. ಆದ್ರೆ ಆಕೆ ಏನು ಹೇಳೋದಿಲ್ಲ. ಈಗ ಮಾರನೇ ದಿನ ಬೆಳಗ್ಗೆ ಮೆಲಾತಿ ದೊಡ್ಡ ಮಗ ಬರ್ತಾನೆ. ಈತ ಆಯ್ಕೆಗೆ ಆಸ್ತಿ ಎಲ್ಲ ಮಾರಿ ಇಲ್ಲಿಂದ ನಮ್ಮ ಹತ್ರ ಬಂದ್ಬಿಡು ಅಂತ ಹೇಳ್ತಾನೆ. ಏಕೆಂದ್ರೆ ಇವರ ತಂದೆ ಕೊರಿಯಾಚನ್ ಮಿಸ್ ಆಗಿ 7 ವರ್ಷ ಕಂಪ್ಲೀಟ್ ಆಗೋದ್ರಲ್ಲಿರುತ್ತೆ. ಅದಕ್ಕೆ ಗೌರ್ಮೆಂಟ್ ನವರು 7 ವರ್ಷದವರೆಗೂ ಮಿಸ್ ಆದವರು ಸಿಕ್ಕಿಲ್ಲ ಅಂದ್ರೆ ಅಂತವರನ್ನ ಡೆಡ್ ಅಂತ ಘೋಷಿಸಿರ್ತಾರೆ. ಆಗ ಕೊರಿಯಾಚನ್ ಇಬ್ಬರು ಹೆಂಡತಿಯರು ಆಸ್ತಿಗಾಗಿ ಬರಬಹುದು. ಆಗ ನಾವು ಅವರಿಗೆ ಪಾಲ್ ಕೊಡಬೇಕಾಗುತ್ತೆ. ಅವರು ಬರೋಕ್ಕಿಂತ ಮುಂಚೆ ನಾವೇ ಎಲ್ಲ ಆಸ್ತಿನ ಮಾರ್ಬಿಡೋಣ ಅಂತ ಹೇಳ್ತಾನೆ. ಆದ್ರೆ ಮೆಲಾತಿ ಕೇಳದೆ ನಾನು ಸಾಯುವವರೆಗೂ ಅದು ಆಗಲ್ಲ, ನಾನು ಸತ್ತ ಮೇಲೆ ಯಾರೋ ಒಬ್ಬರು ನಿಮಗೆ ಮಾಹಿತಿ ಕೊಡ್ತಾರೆ, ಆಗ ಬಂದು ಆಸ್ತಿ ತಗೊಳ್ಳಿ ಅಂತ ಹೇಳ್ತಾಳೆ. ಈಗ ಆತ ಅಲ್ಲಿಂದ ಹೋಗುವಾಗ ಪಿಯೂಷ್ಗೆ ಹಣ ಕೊಟ್ಟು ನೀನಾದರೂ ನನ್ನ ತಾಯಿನ ಒಪ್ಪಿಸು ಅಂತ ಹೇಳ್ತಾನೆ. ಈಗ ಪಿಯೂಷ್ ಒಳಗೆ ಬಂದಾಗ ಮೆಲಾತಿ ಪಿಯೂಷ್ಗೆ ತನ್ನ ಮತ್ತು ಕೊರಿಯಾಚನ್ ಬಗ್ಗೆ ಹೇಳ್ತಾಳೆ. ಆ ಟೈಮಲ್ಲಿ ತುಂಬಾ ಜನ ಭಾರತದಿಂದ ಮಲೇಷ್ಯಾಗೆ ಬರ್ತಿದ್ರು. ಹಾಗೆ ಬಂದವರು ಅಲ್ಲಿ ರಬ್ಬರ್ ತೋಟಗಳಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಕೊರಿಯಾಚನ್ ಬೇರೆ ಕೆಲಸಕ್ಕಾಗಿ ಅಲ್ಲಿ ಬಂದಿದ್ದ. ಅವನು ನನ್ನ ಮೊದಲ ಬಾರಿ ನೋಡಿದ್ದು ಮಲೇಷ್ಯಾದಲ್ಲಿ. ಅವನು ಒಳ್ಳೆ ಡಾಗ್ ಬ್ರೀಡ್ಗಾಗಿ ಅಲ್ಲಿಗೆ ಬಂದಿದ್ದ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಯಂಗ್ ಮೆಲಾತಿನ ತೋರಿಸ್ತಾರೆ. ಮೆಲಾತಿ ರಿಯಲ್ ನೇಮ್ ಸ್ವಾಯ್ ಆಗಿರುತ್ತೆ. ಈಕೆ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಗ ಆಕೆಗೆ ಇಲ್ಲಿ ನಾಯಿಗಳು ಸಹಾಯ ಮಾಡ್ತಿರ್ತವೆ. ಅಂದರೆ ಆ ನಾಯಿಗಳು ಅದು ಇದು ಸಾಮಾನು ತಂದು ಕೊಡ್ತಿರ್ತವೆ. ಆಗ ಅಲ್ಲಿ ಕೊರಿಯಾಚನ್ ಮತ್ತು ಮೋಹನ್ ಸ್ವಾಯ್ ಗಂಡನ ಜೊತೆ ಬರ್ತಾರೆ. ಸ್ವಾಯ್ಗೆ ಆಕ್ಚುಲಿ ಮಲೇಷ್ಯಾದಲ್ಲಿ ಆಲ್ರೆಡಿ ಮದುವೆ ಆಗಿರುತ್ತೆ. ಇಲ್ಲಿ ಇವರು ನಾಯಿಗಳ ಮೇಲೆ ಸ್ಟಡಿ ಮಾಡೋಕೆ ಬಂದಿರ್ತಾರೆ. ಆಕ್ಚುಲಿ ಇವರು ನಾಯಿಗಳ ಹೊಸ ಬ್ರೀಡ್ ಗಳನ್ನ ಕ್ರಾಸ್ ಮಾಡಿಸಿ ಅವುಗಳನ್ನ ಪೊಲೀಸ್ಗಾಗಿ ಟ್ರೈನ್ ಮಾಡ್ತಿರ್ತಾರೆ. ಸ್ವಾಯ್ ಗಂಡನ ಹತ್ರ ಒಳ್ಳೆ ನಾಯಿಗಳಿವೆ ಅಂತ ತಿಳಿದು ಇವನ ಹತ್ರ ಬಂದಿರ್ತಾರೆ. ಸ್ವಾಯ್ಗೆ ಮೋಹನ್ ಮತ್ತು ಕೊರಿಯಾಚನ್ ಮಾಡೋ ಕೆಲಸದ ಬಗ್ಗೆ ಕೇಳಿ ವಿಚಿತ್ರ ಅನಿಸುತ್ತೆ. ಆದ್ರೆ ಮೋಹನ್ ಸ್ವಾಯ್ ಗಂಡನಿಗೆ ನಿಮ್ಮ ನಾಯಿಗಳು ತುಂಬಾ ಚೆನ್ನಾಗಿವೆ, ಆದ್ರೆ ಅವುಗಳ ಪ್ರೈಸ್ ತುಂಬಾ ಜಾಸ್ತಿ ಅಂತ ಹೇಳ್ತಾನೆ. ಈ ಕಡೆ ಕೊರಿಯಾಚನ್ ಆ ನಾಯಿಗಳ ಫೋಟೋ ತೆಗಿತಿರ್ತಾನೆ. ಆಗ ಸ್ವಾಯ್ ಗಂಡ ತನ್ನ ಹೆಂಡತಿಯ ಒಂದು ಫೋಟೋ ತೆಗಿತೀರಾ ಅಂತ ಕೇಳ್ತಾನೆ. ಏಕೆಂದ್ರೆ ಸ್ವಾಯ್ ಯಾವತ್ತು ಫೋಟೋ ತೆಗ್ಸಿರಲ್ಲ. ಆಗ ಕೊರಿಯಾಚನ್ ಆಕೆ ಫೋಟೋ ತೆಗಿತಾನೆ. ಈಗ ರಾತ್ರಿ ಆದಾಗ ಇವರು ಅವರ ಮನೆಯಲ್ಲೇ ಸ್ಟೇ ಮಾಡ್ತಾರೆ. ಆಗ ಅಲ್ಲಿ ಒಂದು ಹೆಣ ತೇಲ್ಕೊಂಡು ಬರುತ್ತೆ. ಏಕೆಂದ್ರೆ ಇವರ ಮನೆ ನದಿ ಪಕ್ಕದಲ್ಲಿ ಇರುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಆ ಟೈಮಲ್ಲಿ ವರ್ಲ್ಡ್ ವಾರ್ 2 ನಡೀತಿರುತ್ತೆ. ಅದಕ್ಕೆ ಹೆಣಗಳು ಹಾಗೆ ಬರೋದು ಕಾಮನ್ ಆಗಿರುತ್ತೆ. ಈಗ ಮಾರನೇ ದಿನ ಬೆಳಗ್ಗೆ ಸ್ವಾಯ್ ಗಂಡ ಮೋಹನ್ ಮತ್ತು ಕೊರಿಯಾಚನ್ ರೆಡಿಯಾಗಿ ಎಲ್ಲಿಗೋ ಹೋಗ್ತಿರ್ತಾರೆ. ಆದ್ರೆ ಇದು ಸ್ವಾಯ್ಗೆ ಇಷ್ಟ ಆಗಲ್ಲ. ಏಕೆಂದ್ರೆ ಆಕೆ ಗಂಡ 1 ದಿನ ಅಂತ ಹೇಳಿ 3-4 ದಿನಗಳವರೆಗೆ ಬರ್ತಿರಲ್ಲ. ಆದ್ರೆ ಆತ ನಾನು ದುಡಿದಿಲ್ಲ ಅಂದ್ರೆ ನಮಗೆ ಊಟ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾನೆ. ಈಗ ಇವರು ಅಲ್ಲಿಂದ ಹೋಗ್ತಾರೆ. ಈಗ ಕೆಲವು ದಿನ ಕಳೆಯುತ್ತೆ. ಇಲ್ಲಿ ಕೊರಿಯಾಚನ್ ಮತ್ತು ಮೋಹನ್ ಮಾತ್ರ ವಾಪಸ್ ಬರ್ತಾರೆ. ಇವರು ಬೋಟ್ ಇಳಿದು ಸ್ವಾಯ್ ಹತ್ರ ಹೋಗ್ಬೇಕು ಅನ್ಕೋತಾರೆ. ಆದ್ರೆ ನಾಯಿಗಳು ಇವರಿಗೆ ಅಡ್ಡ ನಿಲ್ಲುತ್ತೆ. ಆಗ ಮೋಹನ್ ಇಲ್ಲಿಂದಾನೆ ಆಕೆ ಗಂಡ ಸತ್ತೋಗಿದ್ದಾನೆ ಅಂತ ಹೇಳು ಅಂತ ಹೇಳ್ತಾನೆ.
ಆದ್ರೆ ಕೊರಿಯಾಚನ್ ಇಂಥ ವಿಷಯನ ಇಲ್ಲಿಂದ ಹೇಗೆ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಸ್ವಾಯ್ ಗಂಡನ ಜಪಾನೀಸ್ ಸೋಲ್ಜರ್ ಕೊಂದಿರ್ತಾರೆ. ಈಗ ಸ್ವಾಯ್ ಇವರ ಹತ್ರ ಬರೋಕೆ ಟ್ರೈ ಮಾಡ್ತಿದ್ದಾಗ ಆ ನಾಯಿಗಳು ಆಕೆಗೂ ಹೊರಗೆ ಬರೋಕೆ ಬಿಡಲ್ಲ ಮತ್ತು ಒಂದು ನಾಯಿ ಆಕೆ ಕಾಲಿಗೆ ಕಚ್ಚುತ್ತೆ. ಇದನ್ನ ನೋಡಿ ಮೋಹನ್, ಈ ನಾಯಿಗಳು ನಮಗೆ ಸ್ವಾಯ್ ಹತ್ರ ಹೋಗೋಕೆ ಬಿಡಲ್ಲ, ನೀನ್ ಬೇಕಾದ್ರೆ ಇಲ್ಲೇ ಇರು, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಮೋಹನ್ ಅಲ್ಲಿಂದ ಹೋದ್ಮೇಲೆ ಕೊರಿಯಾಚನ್ ಸ್ವಾಯ್ ಹತ್ರ ಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ನಾಯಿಗಳು ತುಂಬಾ ಶಾರ್ಪ್ ಆಗಿರ್ತವೆ. ಹೀಗೆ 2 ದಿನ ಕಳೆಯುತ್ತೆ. ಕಾಲಿಗೆ ಗಾಯವಾಗಿದ್ದರಿಂದ ಸ್ವಾಯ್ ಒಳಗೆ ಮೂರ್ಛೆ ಹೋಗಿರ್ತಾಳೆ. ಈ ಕಡೆ ಕೊರಿಯಾಚನ್ ಕೂಡ ಬೋಟಲ್ಲೇ ಕೂತಿರ್ತಾನೆ. 2 ದಿನ ಆದ್ಮೇಲೆ ಕೊರಿಯಾಚನ್ ಸ್ವಾಯ್ಗೆ ಹೇಗಿದೆಯಾ ಅಂತ ಜೋರಾಗಿ ಕೂಗ್ತಾನೆ. ಸ್ವಾಯ್ ಎದ್ದೊಳಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಕೆಗೆ ಆಗ್ತಿರಲ್ಲ. ಈಗ ಕೊರಿಯಾಚನ್ಗೆ ಬೇರೆ ದಾರಿ ಇಲ್ಲದೆ ಇವನು ಗನ್ ತಗೊಂಡು ಆ ನಾಯಿಗಳನ್ನ ಸಾಯಿಸ್ಬಿಡ್ತಾನೆ. ಈಗ ಸ್ವಾಯ್ಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಮತ್ತು ಆಕೆ ಗಂಡ ತೀರ್ಕೊಂಡ ಅಂತ ಸುದ್ದಿ ಹೇಳ್ತಾನೆ. ಆಮೇಲೆ ಅವನು ಸತ್ತ ನಾಯಿಗಳನ್ನ ಮಣ್ಣಲ್ಲಿ ಹೂತಾಕ್ತಾನೆ ಮತ್ತು ಅಲ್ಲಿ ಇದ್ದ ಪಪ್ಪಿಗಳನ್ನ ತಗೊಂಡು ಸ್ವಾಯ್ ಜೊತೆ ಕೇರಳಗೆ ಬಂದಿರ್ತಾನೆ. ಏಕೆಂದರೆ ಸ್ವಾಯ್ಗೆ ಅಲ್ಲಿ ತನ್ನವರು ಅಂತ ಯಾರೂ ಇರಲ್ಲ. ಇಲ್ಲಿ ಕೊರಿಯಾಚನ್ ಸ್ವಾಯ್ ಜೊತೆ ಮದುವೆ ಆಗ್ತಾನೆ. ಇಲ್ಲಿ ಜನರಿಗೆ ಆಕೆ ಹೆಸರು ಹೇಳೋಕ್ಕಾಗದೆ ಆಕೆಗೆ ಮೆಲಾತಿ ಅಂತ ಹೆಸರಿಟ್ಟಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಮೆಲಾತಿ ಪಿಯೂಸ್ಗೆ ಇದೆಲ್ಲ ಸ್ಟೋರಿ ಹೇಳ್ತಾಳೆ. ಈಗ ಪಿಯೂಸ್ ನೇವಿ ಆಫೀಸರ್ ಹತ್ರ ಬಂದು ಇದೇ ಸ್ಟೋರಿ ಹೇಳ್ತಾನೆ. ಈಗ ಆಫೀಸರ್ ಆ ಕುಟಿನ ಕರೆದು ಮೋಹನ್ ಬಗ್ಗೆ ಕೇಳ್ತಾನೆ. ಆಗ ಆತ 8 ತಿಂಗಳ ಹಿಂದೆ ಮೋಹನ್ ಇಲ್ಲಿಗೆ ಬಂದಿದ್ದ. ಆತ ಒಂದು ನಾಯಿನ ಇಲ್ಲಿ ಮೀಟಿಂಗ್ ಮಾಡಿಸಲು ತಂದಿದ್ದ. ನಾನು ಅವನ ಕಾಡಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಆದ್ರೆ 3 ದಿನ ಆದ್ಮೇಲೆ ನಾನು ಅಲ್ಲಿಗೆ ಹೋಗಿ ನೋಡಿದಾಗ ಮೋಹನ್ ನಾಯಿ ಸತ್ತೋಗಿತ್ತು. ಅದನ್ನ ಕಟ್ಟಿ ಹಾಕಿದ್ದರಿಂದ ಅದು ಎಲ್ಲಿಗೂ ಹೋಗಕ್ಕಾಗದೆ ಉಪವಾಸದಿಂದ ಸತ್ತಿರಬೇಕು. ಇನ್ನು ನಾವು ಸರ್ಚ್ ಮಾಡಿದಾಗ ಮೋಹನ್ ಬಾಡಿ ಗುಡ್ಡದ ಕೆಳಗೆ ಸಿಕ್ತು. ಆತ ಮೇಲಿಂದ ಬಿದ್ದು ಸತ್ತೋಗಿದ್ದ ಅಂತ ಹೇಳ್ತಾನೆ. ಆಗ ಆಫೀಸರ್ ಯಾರಾದರೂ ಹೊಸ ವ್ಯಕ್ತಿ ಕೊರಿಯಾಚನ್ ಮನೆ ಕಡೆ ಹೋಗ್ಬೇಕಾದ್ರೆ ಹೇಗೆ ಅಂತ ಕೇಳ್ತಾನೆ. ಆಗ ಅಕುಟಿ ಕೊರಿಯಾಚನ್ ಮನೆ ಕಡೆ ಹೋಗ್ಬೇಕಾದ್ರೆ ಯಾರಾದ್ರೂ ಪರಿಚಯದವರು ಇರಬೇಕು, ಇಲ್ಲಂದ್ರೆ ಪ್ರತಿ 100 ಮೀಟರ್ಗೆ ಒಂದು ನಾಯಿ ಇರುತ್ತೆ. ಅದು ಹೊಸಬರನ್ನ ಹೋಗೋಕೆ ಬಿಡಲ್ಲ. ಕೊರಿಯಾಚನ್ ಅವುಗಳಿಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಪಿಯೂಸ್ ಕಿರಾಣಿ ಸಾಮಾನು ತಗೊಂಡು ಹೋಗ್ತಿದ್ದಾಗ ಪಿಯೂಸ್ಗೆ ಮೊದಲು ಹಾಯ್ ಹೇಳಿದ ಲಾರಿ ಡ್ರೈವರ್ ಅಲ್ಲಿಗೆ ಬರ್ತಾನೆ. ಈತ ಪಿಯೂಸ್ಗೆ ಮಾತಾಡಿಸ್ತಾನೆ. ಆದ್ರೆ ಆತ ಅವನಿಗೆ ಏನು ಉತ್ತರ ಕೊಡದೆ ಮುಂದೆ ಹೋಗ್ತಿದ್ದಾಗ ಇನ್ನೊಬ್ಬ ಲಾರಿ ಡ್ರೈವರ್ ಬಂದು, ನಾವು ಲೋಡ್ ಹಾಕೋಕೆ ನಿನ್ನ ಊರಿಗೆ ಹೋಗಿದ್ವಿ, ಆದ್ರೆ ಅಲ್ಲಿ ಕೇಳಿದಾಗ ಯಾರು ನಿನ್ನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು, ಅಷ್ಟಕ್ಕೂ ನೀನು ಯಾರು ಮತ್ತು ಇಲ್ಯಾಕೆ ಬಂದಿದ್ದೀಯಾ ಅಂತ ಕೇಳ್ತಾನೆ. ಆದ್ರೆ ಪಿಯೂಸ್ ನನಗೆ ಏನು ಗೊತ್ತಿಲ್ಲ ಅಂತ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಲಾರಿ ಡ್ರೈವರ್, ನೋಡು, ನೀನು ಯಾರು ಎಲ್ಲಿಂದ ಬಂದೆ ಅಂತ ನಮಗೆ ಬೇಕಾಗಿಲ್ಲ, ನಮಗೆ ಕೊರಿಯಾಚನ್ ಬೇಕು, ಅವನು ಇದೇ ಕಾಡಲ್ಲಿದ್ದಾನೆ ಅಂತ ನಮಗೆ ಗೊತ್ತು, ನೀನು ಅವನ ಹೆಂಡತಿಯಿಂದ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ನಮಗೆ ಹೇಳು ಸಾಕು ಅಂತ ಹೇಳ್ತಾನೆ. ಈಗ ಆಯುಷ್ ಅಲ್ಲಿಂದ ಹೋಗ್ತಿದ್ದಾಗ ಆತ ನೀನೇ ಮೋಹನ್ನ ಕೊಂದಿದ್ದು ಅಂತ ನಮಗೆ ಗೊತ್ತು ಅಂತ ಹೇಳ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. 8 ತಿಂಗಳ ಹಿಂದೆ ಮೋಹನ್ ಇಲ್ಲಿಗೆ ಬಂದಾಗ ಆಯುಷ್ ಅವನನ್ನ ಫಾಲೋ ಮಾಡ್ತಿರ್ತಾನೆ. ಅಕುಟಿ ಮೋಹನ್ನ ಕಾಡಲ್ಲಿ ಬಿಟ್ಟು ಹೋದಾಗ ಅಲ್ಲಿ ಆಯುಷ್ ಬರ್ತಾನೆ. ಆದ್ರೆ ಮೋಹನ್ಗೆ ಆಯುಷ್ ತನ್ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಮೊದಲೇ ಗೊತ್ತಿರುತ್ತೆ. ಆಯುಷ್ ಮೋಹನ್ ಹತ್ರ ಬಂದಾಗ ಮೋಹನ್ ಆಯುಷ್ಗೆ, ನೀನು ನನ್ನ ಫಾಲೋ ಮಾಡ್ತೀಯಾ ಅಂತ ನನಗೆ ಗೊತ್ತು, ಆದ್ರೆ ನೀನು ನನ್ನ ಕೊಲ್ಲೋಕೆ ಬಂದಿಲ್ಲ, ಏಕೆಂದ್ರೆ ಕೊಲ್ಲೋದಿದ್ರೆ ಆಗಲೇ ನನ್ನ ಕೊಲ್ಬೋದಾಗಿತ್ತು, ನಿನಗೆ ಏನು ಬೇಕು ಅಂತ ಕೇಳ್ತಾನೆ. ಆಗ ಆಯುಷ್, ನಾನು ಕೊರಿಯಾಚನ್ಗಾಗಿ ಬಂದಿದ್ದೀನಿ, ನೀನು ಸಿಕ್ಕರೆ ಆತ ಕೂಡ ಸಿಗ್ತಾನೆ ಅಂತ ಹೇಳ್ತಾನೆ. ಆಗ ಮೋಹನ್, ಅದು ಮೊದಲು, ಈಗ ನಾವಿಬ್ರು ದೂರ ಆಗಿ ತುಂಬಾ ವರ್ಷಗಳೇ ಆದ್ವು, ನಾನು ಕೂಡ ಅವನನ್ನ ಹುಡುಕೊಂಡು ಬಂದಿದ್ದೀನಿ, ಏಕೆಂದ್ರೆ ಕೊರಿಯಾಚನ್ ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿ 5-6 ವರ್ಷ ಜೈಲಲ್ಲಿರುವಂತೆ ಮಾಡಿದ್ದ, ಅದಾದ ಮೇಲೆ ಆತ ಮಾಯವಾದ, ಈಗ ನಾನು ಅವನಿಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಮೋಹನ್ ಕೆಲವು ವರ್ಷಗಳ ಹಿಂದೆ ಕೊರಿಯಾಚನ್ ಒಬ್ಬ ಫಾರೆಸ್ಟ್ ಆಫೀಸರ್ನ ಕೊಂದಿದ್ದ. ಆಗ ಅವನು ಆ ಕೇಸಿಂದ ಬಚಾವಾಗೋಕೆ ಅಂಡರ್ಗ್ರೌಂಡ್ ಆದ. ಕೇಸ್ ಸೆಟಲ್ಮೆಂಟ್ ಆದ್ಮೇಲೆ ಹೊರಗೆ ಬಂದಿದ್ದ. ಆಗ ನಾನು ಅವನಿಗೆ ಎಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಂತ ಕೇಳಿದೆ, ಆದ್ರೆ ಆತ ಹೇಳಿಲ್ಲ. ನನಗನ್ಸುತ್ತೆ ಈಗಲೂ ಆತ ಇದೇ ಕಾಡಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಅವನ ಅವಶ್ಯಕತೆಗಳನ್ನ ಪೂರೈಸಲು ಅವನ ನಾಯಿಗಳಿವೆ ಅಂತ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ದೂರದಿಂದ ನಾಯಿಗಳು ಬೊಗಳೋ ಶಬ್ದ ಕೇಳುತ್ತೆ. ಆಗ ಮೋಹನ್ ಬೈನಾಕುಲರ್ ತಗೊಂಡು ಗುಡ್ಡದ ಅಂಚಿನಿಂದ ನೋಡ್ತಿರ್ತಾನೆ. ಆಗ ನಾಯಿಗಳು ಬಂದು ಮೋಹನ್ನ ಬೆಟ್ಟದಿಂದ ದೂಗ್ಬಿಡ್ತವೆ. ಪಿಯೂಸ್ ಅದನ್ನ ನೋಡ್ತಾನೆ, ಆದ್ರೆ ಅವನಿಗೆ ಮೋಹನ್ನ ಕಾಪಾಡೋಕೆ ಆಗಲ್ಲ. ಇದನ್ನೆಲ್ಲ ಪಿಯೂಸ್ ನೆನಪು ಮಾಡ್ಕೊತಿರ್ತಾನೆ. ಇನ್ನೊಂದು ಕಡೆ ಆಫೀಸರ್ ಅಪಾಚನ್ನ ಕರೆದು ಪಿಯೂಸ್ ಬಗ್ಗೆ ಕೇಳ್ತಾನೆ. ಇಲ್ಲಿಯವರೆಗೆ ಪಿಯೂಸ್ ಸ್ಯಾಲರಿ ಬಂದಾಗ ಆತ ಅದನ್ನ ಡಿವೈಡ್ ಮಾಡಿ 2 ಅಡ್ರೆಸ್ಗೆ ಮನಿ ಆರ್ಡರ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಈ ಕಡೆ ಪಿಯೂಸ್ ಮೆಲಾತಿಗೆ ಕುಡಿಯಲು ಹಾಲು ಕೊಟ್ಟಾಗ ಆಕೆ ಅದನ್ನ ಕುಡಿಯದೆ ಇರುವೆಗಳಿಗೆ ಹಾಕ್ತಾಳೆ. ಆ ಇರುವೆಗಳಿಗೆ ಏನು ಆಗದಿದ್ದಾಗ ತಾನು ಹಾಲು ಕುಡಿತಾಳೆ. ಅಂದರೆ ಮೆಲಾತಿ ಕೂಡ ಪಿಯೂಸ್ನ ಬ್ಲೈಂಡ್ ಆಗಿ ನಂಬ್ತಿರಲ್ಲ. ಈಗ ಪಿಯೂಸ್ ಅಲ್ಲಿಂದ ಆ ಲಾರಿ ಡ್ರೈವರ್ಸ್ ಹತ್ರ ಬರ್ತಾನೆ. ಇಲ್ಲಿವರು, ನೀನು 2 ದಿನ ಆಕೆನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗು, ನಾವು ಆಕೆ ಮನೆನ ಚೆಕ್ ಮಾಡಿ ಕೊರಿಯಾಚನ್ ಬಗ್ಗೆ ತಿಳ್ಕೊತೀವಿ ಅಂತ ಹೇಳ್ತಾರೆ. ಆದ್ರೆ ಪಿಯೂಸ್ ಆಕೆ 1 ದಿನ ಹಾಸ್ಪಿಟಲ್ ನಲ್ಲಿ ಜಾಯ್ನ್ ಆಗಿದ್ಲು. ಆಗ ನಾಯಿಗಳು ನನಗೆ ಅವಳ ಮನೆಗೆ ಹೋಗಕ್ಕೆ ಬಿಟ್ಟಿಲ್ಲ, ಆ ನಾಯಿಗಳು ಆಕೆನ ಮತ್ತು ಆ ಮನೆನ ಕಾಯ್ತಿರ್ತವೆ ಅಂತ ಹೇಳ್ತಾನೆ. ಮತ್ತು ಆ ಲಾರಿ ಡ್ರೈವರ್ಗೆ, ನೀನು ಅವತ್ತು ಹೋಗಿ ನೋಡಿದ್ಯಲ್ಲ, ನಿನ್ನ ಬಿಟ್ರ ಅಂತ ಕೇಳ್ತಾನೆ. ಅಂದರೆ ಅವತ್ತು ಪಿಯೂಸ್ ಮನೆ ಹತ್ರ ನೋಡಿದ್ದು ಇದೇ ಲಾರಿ ಡ್ರೈವರ್ ಆಗಿರ್ತಾನೆ. ಇನ್ನೊಂದು ಕಡೆ ಅಕುಟಿ ಕರ್ನಾಟಕ ಬಾರ್ಡರ್ನ ಒಂದು ಹಳ್ಳಿಗೆ ಹೋಗಿ ಒಂದು ಲೆಟರ್ನ ಪೋಸ್ಟ್ ಮಾಡ್ತಾನೆ. ಆದ್ರೆ ಈತನನ್ನ ಫಾಲೋ ಮಾಡಿಕೊಂಡು ಆ ನೇವಿ ಆಫೀಸರ್ ಮತ್ತು ಅಪಾಚನ್ ಬರ್ತಾರೆ. ಇವರು ಅಕುಟಿ ಪೋಸ್ಟ್ ಮಾಡ್ತಿದ್ದ ಲೆಟರ್ ತಗೊಂಡು ಒಂದು ಲೆಟರ್ ಪೋಸ್ಟ್ ಮಾಡೋಕೆ ಇಲ್ಲಿವರೆಗೂ ಬರಬೇಕಾ ಅಂತ ಕೇಳ್ತಾರೆ. ಆದ್ರೆ ಅಕುಟಿ ಸ್ವಲ್ಪ ಭಯಪಡ್ತಿರ್ತಾನೆ. ಆಗ ಇವರು ಅವನನ್ನ ಅವನ ಮನೆಗೆ ಕರ್ಕೊಂಡು ಬರ್ತಾರೆ.
ಇಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಅದೇ ತರದ ತುಂಬಾ ಲೆಟರ್ಗಳು ಇರುತ್ತೆ. ಆಗ ಅಕುಟ್ಟಿ ಕೊರಿಯಾಚನ್ ಹೈಡ್ ಆಗೋ ಮುಂಚೆ ಈ ಲೆಟರ್ಸ್ ನ ಕೊಟ್ಟು ನಾನು ಬರೋದು ಲೇಟ್ ಆದ್ರೆ ಇದನ್ನ ಪೋಸ್ಟ್ ಮಾಡು ಅಂತ ಹೇಳಿದ್ದ ಅಂತ ಹೇಳ್ತಾನೆ. ಆಗ ಆಫೀಸರ್ ಅಕುಟ್ಟಿಗೆ ಹೊಡೆದು ಕೊರಿಯಾಚನ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತು ಹೇಳು ಅಂತ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. 6 ವರ್ಷದ ಹಿಂದೆ ಕೊರಿಯಾಚನ್ ಅಕುಟ್ಟಿ ಕಾರಲ್ಲಿ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಅವನ ಬಟ್ಟೆ ಮೇಲೆ ರಕ್ತದ ಕಲೆಗಳಿರುತ್ತೆ. ಆಕ್ಚುಲಿ ಅವತ್ತು ಕೊರಿಯಾಚನ್ ಯಾರನ್ನೋ ಕೊಂದಿರ್ತಾನೆ. ಅವನು ಅಕುಟ್ಟಿಗೆ ಅವರು ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಕೊರಿಯಾಚನ್ ಯಾವುದೋ ಹುಡುಗನ ಬಗ್ಗೆ ಮಾತಾಡ್ತಿರ್ತಾನೆ. ಆದ್ರೆ ಅಕುಟ್ಟಿಗೆ ಅದು ಯಾರು ಅಂತ ಗೊತ್ತಾಗಲ್ಲ. ಆಮೇಲೆ ಅವನು ಮನೆಗೆ ಹೋಗಿ ಬಟ್ಟೆ ತಗೊಂಡು ಬಂದು ಎಲ್ಲೋ ಹೋಗ್ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆ ಆಫೀಸರ್ ಮತ್ತು ಅಪಾಚಿ ಮೆಲಾತಿ ಹತ್ರ ಹೋಗ್ತಾರೆ. ನಾಯಿಗಳು ಅವರನ್ನ ಮನೆಗೆ ಬರಲು ಬಿಡ್ತಿರಲ್ಲ. ಆದ್ರೆ ಮೆಲಾತಿ ಸನ್ನೆ ಮಾಡಿದ್ದಕ್ಕೆ ಅವರನ್ನ ಬಿಡ್ತಾರೆ. ಇನ್ನೊಂದು ಕಡೆ ಪಿಯೂಸ್ ಮತ್ತು ಆ ಇಬ್ಬರು ಲಾರಿ ಡ್ರೈವರ್ಸ್ ಕಾಡಲ್ಲಿ ತಿರುಗಾಡ್ತಿರ್ತಾರೆ. ಇವರು ಗುಹೆಗಳಲ್ಲಿ ಎಲ್ಲಿಯಾದರೂ ಕೊರಿಯಾಚನ್ ಇರಬಹುದು ಅಂತ ಹುಡುಕ್ತಿರ್ತಾರೆ. ಈ ಕಡೆ ಆಫೀಸರ್ ಮೆಲಾತಿಗೆ ಮೋಹನ್ ನಿಮ್ಮ ಹತ್ರ ಬಂದಿದ್ನ ಅಂತ ಕೇಳ್ತಾನೆ. ಮೆಲಾತಿ ಹೌದು 6 ವರ್ಷದ ಹಿಂದೆ ಬಂದಿದ್ದ. ಆದ್ರೆ ಅದಾದ ಮೇಲೆ ಅವನನ್ನ ನೋಡಿಲ್ಲ. 8 ತಿಂಗಳ ಹಿಂದೆ ಅವನು ಗುಡ್ಡದಿಂದ ಬಿದ್ದು ಸತ್ತೋದ ಅಂತ ಗೊತ್ತಾಯ್ತು. ಏಕೆಂದ್ರೆ ಪೊಲೀಸರು ಎನ್ಕ್ವೈರಿ ಮಾಡೋಕೆ ಇಲ್ಲಿಗೆ ಬಂದಿದ್ರು ಅಂತ ಹೇಳ್ತಾಳೆ. ಆಗ ಆಫೀಸರ್ ಕೊರಿಯಾಚನ್ಗೇನಾದ್ರೂ ಆಗಿದೆನಾ ಅಂತ ಕೇಳ್ತಾನೆ. ಆಗ ಮೆಲಾತಿ ನಿಮ್ಮ ಪ್ರಶ್ನೆ ನನಗೆ ಅರ್ಥವಾಗ್ತಿದೆ. ನಾನು ಕೊರಿಯಾಚನ್ನ ಕೊಂದಿಲ್ಲ. ಅವನು ಅವತ್ತು ಹೋದ. ಎಲ್ಲಿ ಹೋದ ಏನಾದ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಈಗ ಮೆಲಾತಿ ಒಂದು ಫ್ಲಾಶ್ ಬ್ಯಾಕ್ ನ ನೆನಪು ಮಾಡ್ಕೋತಾಳೆ. ಆಕ್ಚುಲಿ ಮೋಹನ್ ಈಕೆ ಹತ್ರ ಬಂದಾಗ ಕೆಲವೊಂದು ಶಾಕಿಂಗ್ ವಿಷಯ ಹೇಳಿರ್ತಾನೆ. ಕೊರಿಯಾಚನ್ ಅವನನ್ನ ಫೇಕ್ ಕೇಸಲ್ಲಿ ಬುಕ್ ಮಾಡಿದಾಗ ಅವನು ಕೊರಿಯಾಚನ್ಗಾಗಿ ಬರ್ತಾನೆ. ಆದ್ರೆ ಅವನು ಮನೆಯಲ್ಲಿ ಇರಲ್ಲ. ಆಗ ಮೋಹನ್ ಮೆಲಾತಿಗೆ ನಿನಗೆ ಒಂದು ವಿಷಯ ಗೊತ್ತಾ, ಆಕ್ಚುಲಿ ಮಲೇಷ್ಯಾದಲ್ಲಿ ನಿನ್ನ ಗಂಡ ಸತ್ತಿದ್ದಿಲ್ಲ. ಅವನನ್ನ ಕೊರಿಯಾಚನ್ ಒಂದು ಕೇಸಲ್ಲಿ ಸಿಕ್ಕಾಕ್ಸಿದ್ದ. ಏಕೆಂದ್ರೆ ಅವನಿಗೆ ನೀನಂದ್ರೆ ಇಷ್ಟ ಆಗಿತ್ತು. ನಾವು ನಿನ್ನ ಗಂಡನ ಜೈಲಿಗೆ ಕಳುಹಿಸಿ ನಿನ್ನ ಜೊತೆ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡ್ವಿ. ಆದ್ರೆ ಆ ನಾಯಿಗಳಿಂದ ಎಲ್ಲ ಉಲ್ಟಾ ಆಯ್ತು. ಆದ್ರೂ ಆ ನೀಚ ಬಿಡದೆ ಆ ನಾಯಿಗಳನ್ನ ಸಾಯಿಸಿ ನಿನ್ನ ಇಲ್ಲಿ ಕರ್ಕೊಂಡು ಬಂದ ಅಂತ ಹೇಳ್ತಾನೆ. ಮೋಹನ್ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಕೊರಿಯಾಚನ್ ಬರ್ತಾನೆ. ಮೆಲಾತಿ ಆತನಿಗೆ ಮೋಹನ್ ಬಂದಿದ್ದ ಅಂತ ಹೇಳ್ತಾಳೆ. ಆಗ ಆತ ನಾನು ಒಂದು ಕೇಸಲ್ಲಿ ಅವನನ್ನ ಬುಕ್ ಮಾಡಿದ್ದೀನಿ, ಅದಕ್ಕೆ ಕೋಪದಲ್ಲಿ ಬಂದಿರಬೇಕು ಅಂತ ಹೇಳ್ತಾನೆ. ಆಗ ಮೆಲಾತಿ ಹೇಗೆ ನನ್ನ ಗಂಡನ ಸಿಕ್ಕಾಕ್ಸಿದ್ರಲ್ಲ ಹಾಗ ಅಂತ ಕೇಳ್ತಾಳೆ. ಕೊರಿಯಾಚನ್ಗೆ ಏನು ಹೇಳ್ಬೇಕಂತ ಅರ್ಥವಾಗಲ್ಲ. ಅವನು ಅದೆಲ್ಲ ನಡೆದು ತುಂಬಾ ವರ್ಷಗಳಾಯ್ತು, ಅದನ್ನ ಮರೆದ್ಬಿಡು, ನಾನು ಬಂದ ಮೇಲೆ ಮಾತಾಡ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆ ಆಫೀಸರ್ ನಾವು ಪಿಯೂಸ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಅವನ ಎಲ್ಲಾ ಡೀಟೇಲ್ಸ್ ಫೇಕ್ ಇದೆ. ಅವನು ಇಲ್ಲಿ ಯಾಕೆ ಬಂದಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಸ್ಟ್ರೇಂಜ್ ವಿಷಯ ಏನಂದ್ರೆ ಇಲ್ಲಿವರೆಗೆ ಕೊರಿಯಾಚನ್ನ ಹುಡುಕೋಕೆ ಬಂದ ಎಲ್ಲರೂ ಸಾಯ್ತಿದ್ದಾರೆ. ಅವರನ್ನ ಯಾರು ಕೊಲ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಮತ್ತು ಅವರು ಅಲ್ಲಿಂದ ಹೋಗ್ತಿದ್ದಾಗ ಪಿಯೂಸ್ ಇಲ್ಲಿ ಬಂದ್ರೆ ನಿಮಗೆ ಏನು ಗೊತ್ತಿಲ್ದಂಗೆ ಇರಿ, ಅವನಿಗೆ ನಿಮಗೆ ಗೊತ್ತಾಗಿದೆ ಅಂತ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಈ ಕಡೆ ಕಾಡಲ್ಲಿ ಪಿಯೂಸ್ ಮತ್ತು ಆ ಲಾರಿ ಡ್ರೈವರ್ಸ್ ಹೋಗ್ತಿರ್ತಾರೆ. ಆಗ ಅವರು ಮೂರ್ಛೆ ಹೋಗ್ತಾರೆ. ಏಕೆಂದ್ರೆ ಪಿಯೂಸ್ ಅವರು ಕುಡಿದ ನೀರಿನಲ್ಲಿ ಮತ್ತೊಬ್ಬರು ಔಷಧಿ ಹಾಕಿರ್ತಾನೆ. ಈಗ ಪಿಯೂಸ್ ಅವರಲ್ಲಿ ಒಬ್ಬಾತನನ್ನ ಮರಕ್ಕೆ ಕಟ್ಟಿ ಹಾಕ್ತಾನೆ. ಆಗ ಅವನು ಸಡನ್ ಆಗಿ ಎದ್ದೇಳ್ತಾನೆ. ಏಕೆಂದ್ರೆ ಅವರು ಆ ನೀರನ್ನ ಕುಡಿದಿರಲ್ಲ. ಏಕೆಂದ್ರೆ ಇವರಿಗೆ ಪಿಯೂಸ್ ಮೇಲೆ ಮೊದಲೇ ಡೌಟ್ ಇರುತ್ತೆ. ಏಕೆಂದ್ರೆ ಅವರಿಬ್ಬರು ಲಾರಿ ಡ್ರೈವರ್ಸ್ ಆಗಿರಲ್ಲ, ಅವರು ಅಂಡರ್ ಕವರ್ ಪೊಲೀಸ್ ಆಗಿರ್ತಾರೆ. ಅಂದರೆ ಇಲ್ಲಿ ಪಿಯೂಸೇ ಕೊರಿಯಾಚನ್ನ ಹುಡ್ಕೊಂಡು ಬಂದವರನ್ನ ಕೊಲ್ತಿರ್ತಾನೆ. ಇವನೇ ಕೊರಿಯಾಚನ್ ಬಾಡಿಗಾರ್ಡ್ ಆಗಿರ್ತಾನೆ. ಈಗ ಒಬ್ಬ ಪೊಲೀಸ್ ಆಫೀಸರ್ ಪಿಯೂಸ್ನ ಹಿಡಿಯೋಕೆ ಹೋಗ್ತಾನೆ. ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ಪಿಯೂಸ್ ಅವನನ್ನ ಸಾಯಿಸ್ಬಿಡ್ತಾನೆ. ಈಗ ಇನ್ನೊಬ್ಬ ಆಫೀಸರ್ ಕಟ್ಟನ್ನ ಬಿಡಿಸ್ಕೊಂಡು ಪಿಯೂಸ್ಗಾಗಿ ಬರ್ತಾನೆ. ಈತ ಪಿಯೂಸ್ಗೆ ಹೊಡೆದು ಅವನಿಗೆ ಗಾಯ ಮಾಡ್ತಾನೆ. ಆದ್ರೆ ಒಂದು ಹಾವು ಆ ಪೊಲೀಸ್ಗೆ ಕಚ್ಚುತ್ತೆ. ಆಗ ಆತ ಪಿಯೂಸ್ಗೆ ನನ್ನ ಕಾಪಾಡು, ನಾನು ನಿನ್ನ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆತ ಯಾರನ್ನ ಬಿಡ್ತಾರೆ. ಸರ್, ನಾನು ಸಣ್ಣವನಿದ್ದಾಗ ನನ್ನ ತಂದೆ ತಾಯಿ ನನ್ನ ತ್ರಿವೇಂದ್ರಂಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಅವರು ನನಗೆ ಜ್ಯೂಸ್ ಕುಡಿದು ಬಾ ಅಂತ 10 ಪೈಸೆ ಕೊಟ್ಟಿದ್ರು. ನಾನು ಜ್ಯೂಸ್ ತಗೊಂಡು ಬಂದಾಗ ನಾವು ಇದ್ದ ಹೋಟೆಲ್ ರೂಮ್ ಬ್ಲಾಸ್ಟ್ ಆಗಿತ್ತು. ಏಕೆಂದ್ರೆ ಅವರು ಬಾಂಬಿಂದ ತಮ್ಮನ್ನೇ ಬ್ಲಾಸ್ಟ್ ಮಾಡ್ಕೊಂಡಿದ್ರು. ಆಗಿಂದ ನನಗೆ ಯಾರ ಮೇಲೆ ಕರುಣೆ ಬರಲ್ಲ ಅಂತ ಹೇಳ್ತಾನೆ. ಈಗ ಪಿಯೂಸ್ ಆ ಆಫೀಸರ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಈತ ಅಲ್ಲಿಂದ ಮೆಲಾತಿ ಹತ್ರ ಬರ್ತಾನೆ. ಇಲ್ಲಿ ಅವನಿಗೆ ಒಂದು ಬಾಂಬುನಲ್ಲಿ ಅನ್ನ ಮಾಡಿದ್ದು ಕಾಣುತ್ತೆ. ಮೆಲಾತಿ ಗುಡ್ಡದ ಅಂಚಿಗೆ ಕೂತಿರ್ತಾಳೆ. ಪಿಯೂಸ್ ಆಕೆಗೆ ಇಲ್ಲೇನು ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ಆಕೆ ಕೊರಿಯಾಚನ್ಗೆ ಈ ವ್ಯೂ ಅಂದ್ರೆ ತುಂಬಾ ಇಷ್ಟವಾಗ್ತಿತ್ತು, ನೀನೇನು ಇವತ್ತು ಬೇಗ ಬಂದ್ಬಿಟ್ಟೆ ಅಂತ ಕೇಳ್ತಾಳೆ. ಆಗ ಪಿಯೂಸ್ ಕೆಲಸ ಬೇಗ ಮುಗಿತು, ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಮೆಲಾತಿ ಕೊರಿಯಾಚನ್ ಮಕ್ಕಳು ಕೂಡ ಅವನಿಗೆ ಅಷ್ಟೊಂದು ಕೇರ್ ಮಾಡಲ್ಲ, ಆದ್ರೆ ನೀನು ಅವನಿಗಾಗಿ ಏನೆಲ್ಲ ಮಾಡ್ತಿದ್ದೀಯಾ, ಎಷ್ಟು ದಿನ ಹೀಗೆ ಇರ್ತೀಯಾ ಅಂತ ಕೇಳ್ತಾಳೆ. ಆಗ ಪಿಯೂಸ್ ಕೆಲಸ ಮುಗಿಯುವವರೆಗೂ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನೇವಿ ಆಫೀಸರ್ ಮತ್ತು ಅಪಾಚನ್ ಕಾರಲ್ಲಿ ಕೂತು ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಇವರು ಒಂದೊಂದಾಗಿ ಮಾತಾಡ್ತಾರೆ. ಆದ್ರೆ ಫೈನಲ್ ಎಂಡಿಂಗ್ ಟ್ವಿಸ್ಟ್ ಏನಂದ್ರೆ ಎಲ್ಲರೂ ಅಂದುಕೊಂಡಂಗೆ ಕೊರಿಯಾಚನ್ ಒಂದು ಗುಹೆಯಲ್ಲಿ ಇರ್ತಾನೆ. ಆದ್ರೆ ಅವನು ತನ್ನ ಇಷ್ಟದಂತೆ ಅಲ್ಲಿ ಇರಲ್ಲ. ಮೆಲಾತಿನೇ ಅವನನ್ನ ಅಲ್ಲಿ ಇಟ್ಟಿರ್ತಾಳೆ. ಅಂದ್ರೆ ಆ ಎಲ್ಲ ನಾಯಿಗಳು ಮೆಲಾತಿ ಹೇಳಿದಂಗೆ ಕೇಳ್ತಿರ್ತವೆ. ಮೆಲಾತಿ ಕೊರಿಯಾಚನ್ ತನಗೆ ಮಾಡಿದ ದ್ರೋಹಕ್ಕೆ ರಿವೆಂಜ್ ತಗೋತಿರ್ತಾಳೆ. ಅದಕ್ಕೆ ಪಿಯೂಸ್ ಅಲ್ಲಿಗೆ ಬಂದಾಗ ಒಂದು ಬಾಂಬುದಲ್ಲಿ ಅನ್ನ ಮಾಡಿರೋದನ್ನ ನೋಡ್ತಾನೆ. ಅಂದರೆ ಮೆಲಾತಿಯ ನಾಯಿಗಳ ಮುಖಾಂತರ ಕೊರಿಯಾಚನ್ಗೆ ಊಟ ಕಳಿಸ್ತಿರ್ತಾಳೆ. ಇನ್ನು ಪಿಯೂಸ್ ಬಗ್ಗೆ ಹೇಳೋದಾದ್ರೆ ಪಿಯೂಸ್ ಕೊರಿಯಾಚನ್ಗೆ ತುಂಬಾ ಲಾಯಲ್ ಆಗಿರ್ತಾನೆ. ಪಿಯೂಸ್ಗೆ ಕೊರಿಯಾಚನ್ ಜೊತೆ ತುಂಬಾ ದಿನಗಳಿಂದ ಕಾಂಟ್ಯಾಕ್ಟ್ ಮಾಡೋಕೆ ಆಗದಿದ್ದಾಗ ಅವನು ಕೊರಿಯಾಚನ್ನ ಹುಡುಕೊಂಡು ಬಂದಿರ್ತಾನೆ. ಇದು ಈಗ ಪಿಯೂಸ್ಗೆ ಗೊತ್ತಾಗುತ್ತೆ. ಆದ್ರೆ ಅವನು ಮೆಲಾತಿಗೆ ಏನು ಮಾಡೋಕ್ಕಾಗಲ್ಲ, ಏಕೆಂದ್ರೆ ಎಲ್ಲ ನಾಯಿಗಳು ಆಕೆ ರಕ್ಷಣೆಗೆ ಇರುತ್ತೆ. ಅವನು ಆಕೆಗೆ ಏನು ಮಾಡ್ಬೇಕಂತ ಯೋಚನೆ ಮಾಡಿದ್ರು ಆ ನಾಯಿಗಳು ಅವನನ್ನ ಬಿಡಲ್ಲ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸ್ನೇಹಿತರೆ, ನನ್ನ ಎಕ್ಸ್ಪ್ಲೇಷನ್ ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.